ಓಡೋಗೋಣ ಅಂದ್ರೆ ಓಡೋಗ್ಬಿಡ್ತೀಯ. ಬಾರೆ ಹೋಗಿ ಓಡಿ ಹೋಗೋಣ. ನಾವು ಓಡೋಗೋರಲ್ಲ, ಆಟ ಗೀಟ ಕಾರಲ್ಲಿ ಹೋಗ್ತೀವಿ. ಟ್ರೈನು ಬಜೆಟ್ ಟ್ರೈನ್, ಕಂಫರ್ಟಬಲ್ ಟ್ರೈನು. ಗೈಸ್ ಇಲ್ಲಿ ನೋಡಿ, ಮೆಜೆಸ್ಟಿಕ್ ಇಂದ ಟ್ರೈನ್ ಇಲ್ಲ, ಇದು 1 ಗಂಟೆ ಸಿದ್ಧಗಂಗಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್ ಏನಂತಂದ್ರೆ ಇವತ್ತು ನಾನು ಮನೆಗೆ ಹೋಗ್ತಿದ್ದೀನಿ. ಸುಮಾರು ದಿವಸ ಒಂದು ಮನೆ ಅಲ್ಲ, ಇದು ಕಾಡು. ಇದು ಮನೆ ಅಲ್ಲಿದೆ, ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಸುಮ್ಮನೆ ಬಂದೆ ಅಂತ ಬೇರೆ. ಸುಮ್ಮನೆ ಬಂದ ಮತ್ತಿನ್ನೇನು ಕೆಲಸ ಇತ್ತು ಬಂದೆ. ಕೆಲಸ ಇತ್ತು ಬಂದೆ. ಮಕ್ಳಿಗೆ ಏನೋ ಕೆಲಸ ಮಾಡ್ಕೊಳಕ್ ಬಂದಿದ್ದೀನಿ ಅಂತ ನೋಡ್ದವನು ಅಪಾರ್ಥ ಮಾಡಕ್ ಬಂತಾನೆ. ಲಾಯಲ್ ಫಾಲೋವರ್ಸ್ ಅಪಾರ್ಥ ಮಾಡ್ಕೊಂಡ್ಬಿಟ್ಟಾರಪ್ಪ. ಏನಂತಂದ್ರೆ ಗೈಸ್ ಮನೆಗೆ ಹೋಗ್ತಿದ್ದೀನಿ, ಸಖತ್ ಖುಷಿ ಆಗ್ತಿದೆ. ಅಂದ್ರೆ ಏನಂತಂದ್ರೆ ಸುಮಾರು ದಿವಸ ಆಯ್ತಲ್ಲ, ಆಲ್ಮೋಸ್ಟ್ ಒಂದು 20-25 ದಿನ ಆಯ್ತು ಮನೆಗೆ ಹೋಗ್ದಲೆ. ನಾನು 10 ದಿವಸ ಆದ್ಮೇಲೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲಿ 25 ದಿವಸ ಆಗ್ತಾ ಬಂದಿದ್ದೆ. ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ಒಂದು 10 ದಿವಸ ಅಲ್ಲೂ ಇರಬೇಕು. ಅಲ್ಲಿದ್ದು ಅಲ್ಲೊಂದು ಸ್ವಲ್ಪ ಎಡಿಟ್ ಮಾಡೋದಿದೆ, ಮತ್ತು ವೀಡಿಯೋ ಶೂಟ್ ಮಾಡಿದೆ. ವೀಡಿಯೋ ಶೂಟ್ ಮಾಡಿರೋದನ್ನ ತಗೊಂಡು ಸ್ಟೋರೇಜ್ನ ಎಡಿಟ್ ಮಾಡೋದಿದೆ, ಸುಮಾರು ಕೆಲಸಗಳಿದೆ. ಬನ್ನಿ ಪಟ ಪಟ್ ಅಂತ ರೆಡಿಯೆಲ್ಲ ಆಗಿದ್ದೀನಿ. ಇಲ್ಲಿ ನೋಡಿ, ಇದು ಹಾಕ್ಕೊಂಡಿದ್ದೀನಿ, ಬ್ಯಾಗೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಹೋಗದೆ ಡೆಡ್ ಫುಲ್. ನಾವು ಬಡವರು ಗೈಸ್, ಸದ್ಯದ ಮಟ್ಟಿಗೆ ನಾನು ಬಡವ ಆಗಿದ್ದೀನಿ. ನಮ್ಮ ಮನೆ ಕಡೆ ಚೆನ್ನಾಗಿದ್ದಾರೆ, ನಾನು ಬಡವ, ಏನು ಮಾಡೋಂಗಿಲ್ಲ. ಮೆಚ್ಚಿದೆ ಕಣ ನಿನ್ನ, ಮೆಚ್ಚಿದೆ. ಬನ್ನಿ ಹೋಗೋಣ. ಸುಮನ್ ಜೊತೆ ಅಲ್ಲಿ ತನಕ ಡ್ರಾಪ್ ಹಾಕ್ಸ್ಕೊಳ್ತಿದ್ದೀನಿ, ಹೋಗೋಣ. ಗೈಸ್ ನಾನೀಗ ಸುಮಂತ್ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಮೆಜೆಸ್ಟಿಕ್ಕಿಗೆ ಬಂದಿದ್ದೀನಿ. ಈಗ ಅಂದರೆ ನಾವು ಬಸ್ಸಲ್ಲಿ ಬಂದಿದ್ದು. ಈಗೇನಂತಂದರೆ ಗೈಸ್, ಈಗ ನನಗೆ 10:30 ಈಗ ಟೈಮು, ಎಕ್ಸಾಕ್ಟಾಗಿ 11:30, 12:30, 1 ಗಂಟೆ, ಇನ್ನು 2.5 ಗಂಟೆ ನಾನು ಟ್ರೈನಿಗೆ ವೆಯ್ಟ್ ಮಾಡಬೇಕು ಹೋಗಿ. ಸೊ ಬನ್ನಿ, ಈಗ ಪ್ರೆಸೆಂಟು ನಾನು ಮೆಜೆಸ್ಟಿಕಲ್ಲಿ ಬಸ್ ಸ್ಟ್ಯಾಂಡ್ ಇದ್ದಿಲ್ಲ, ಬಸ್ ಸ್ಟ್ಯಾಂಡ್ ಇರೋ ಜಾಗದಲ್ಲಿ ಇದ್ದೀನಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ರೈಲ್ವೆ ಸ್ಟೇಷನ್ ಇರೋದು. ಆಪೋಸಿಟ್ಟು ಬಂದರೆ ಕಾಣಿಸ್ಬಿಡುತ್ತೆ. ಸೊ ಈಗ ಹೋಗೋಣ, ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಟಿಕೆಟ್ ತೊಗೊಳ್ಳೋಣ. ಟಿಕೆಟ್ ನಾನು ಒಳಗೋಗಿ ಕೂತ್ಬಿಡೋಣ. ಏನಂತಂದರೆ ನನಗೆ ಯೂಶ್ವಲಿ ಯಾವ ಥರ ಆಗುತ್ತಂದರೆ, ಪ್ರತಿ ಸತಿನೂ ಟ್ರೈನಿಗೆ ಹತ್ಬೇಕಾದ್ರೆ ನನಗೆ ಟ್ರೈನ್ ಬಗ್ಗೆ ಜನಗಳ ಹತ್ರ ಕೇಳ್ಕೊಂಡು ಹೋಗ್ತೀನಿ. ಬಟ್ ಈ ಸರಿ ಏನು ಮಾಡ್ತೀನಿ ಅಂದರೆ, ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಯಾರು ನಾಲೆಡ್ಜ್ ಇರೋರ ಹತ್ರ ಕೇಳೋಣ, ಹೆಂಗೆ ಟಿಕೆಟ್ ನೋಡ್ಬಿಟ್ಟು ಟ್ರೈನ್ ಇದೆ ಅಂತ ಕಂಡುಹಿಡಿಯೋದು ಅನ್ನೋದನ್ನ ತಿಳ್ಕೊಳೋಣ ಇವತ್ತು. ಅದ್ರ ಬಗ್ಗೆ ನಾನು ಐಡಿಯಾ ಇಲ್ಲ. ಇವತ್ತು ಈ ವಿಡಿಯೋದಲ್ಲಿ ಈ ಥರ ಕಲಿಯೋಣ. ನಾನು ಕಲಿತಿದ್ದೀನಿ ಹೊಸದಾಗಿ, ನೀವು ಕಲೀರಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಹೆಂಗೆ ಹೋಗೋದು ಅಂತ, ಕೇಳೇ ಹತ್ತುತ್ತಾರೆ. ಇದೇ ಟ್ರೈನ್ ಅಂತ ಗೊತ್ತಿರಲ್ಲ, ಹಂಗಾಗಿ ಬನ್ನಿ ಹೋಗೋಣ. ಪ್ರೆಸೆಂಟ್ ಇಲ್ಲಿ ನೋಡಿ, ಅಂಡರ್ ಪಾಸಲ್ಲಿದ್ದೀನಿ. ಒಂದು ಟೈಮಲ್ಲಿ ಅಂಡರ್ ಪಾಸಲ್ಲಿ ಯಾರು ನಡೆಯೋಕ್ಕಾಗ್ತಿರ್ಲಿಲ್ಲ ಗೈಸ್. ಈ ಥರ ವೀಡಿಯೋ ಮಾಡ್ಕೊಂಡು ಹೋಗೋಕ್ಕೆ ಬೈತಿದ್ರು. ಈಗ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ 1 ಗಂಟೆಗೆ ಇರೋದ್ರಿಂದ ನನಗೆ ಆರಾಮಾಗಿ, ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗೋಗ್ಬಿಟ್ಟಿತ್ತು, ಪಟ ಅಂತ ಓಡೋಗಿದೆ. ಬಟ್ ಈ ಸರಿ ಆ ಥರ ತಲೆ ಕೆಡ್ಸ್ಕೊಳ್ಳೋ ಕೆಲಸ ಬೇಡ. ನಾವೆಲ್ಲೇ ಹೋಗೋದಾದ್ರು ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ ಹೋದರೆ ಇನ್ನೂ ಬೆಸ್ಟು. ಈ ಥರ ತಲೆ ಬಿಸಿ ಮಾಡ್ಕೊಂಡು ಓಡೋಗೋ ಥರ ಎಲ್ಲ ಆ ಥರ ಎಲ್ಲ ಇರೋಲ್ಲ, ಆರಾಮಾಗಿ ಓಡಾಡ್ಬೋದು. ಆವಾಗ ಮುಂಚೆ ಎಲ್ಲ ಲಾಸ್ಟ್ ಟೈಮ್ ಬಂದಾಗ ನಾನು ಅರ್ಜೆಂಟಲ್ಲಿ ಓಡೋಗ್ಬಿಟ್ಟಿದ್ದೆ. ಏನೇನು ಐಟಮ್ ಇಟ್ಕೊಂಡಿದ್ದೀನಿ ಅಂತ ಗೊತ್ತಾಗ್ದಲೇ ಬಿಟ್ಬಿಟ್ಟೆ ಕೆಲವೊಂದು ಹೋಗಿದ್ದೆ. ಬಟ್ ಈಗ ಆ ಥರ ಇಲ್ಲ, ಆರಾಮಾಗಿ ನಾನು ಹೋಗ್ಬೋದು. ಇನ್ನು 2.5 ಗಂಟೆ ಟೈಮ್ ಇದೆ ನನಗೆ ಟ್ರೈನು. ಸೊ ನೀವೇನಾದ್ರು ಎಲ್ಲರೂ ಲಾಂಗ್ ಏನೋ ಟ್ರಾವೆಲ್ ಮಾಡ್ತೀರಂದರೆ ನೀವು ಆಲ್ಮೋಸ್ಟು ನೀವು ಒಂದು ಅರ್ಧ ಗಂಟೆ 3/4 ಗಂಟೆ ಮುಂಚೆನೇ ಇದ್ದರೆ ಇನ್ನೂ ಬೆಸ್ಟು. ಬಟ್ ಫ್ಲೈಟಲ್ಲಿ ಹೋಗೋದಾದ್ರೆ ನೀವು 2-3-4 ಅವರ್ಸ್ ಆದ್ರೂ ಮುಂಚೆ ಇರಬೇಕು ಗುರು, ಇಲ್ಲಾಂದರೆ ನೀವು ಹೋಗೋಕ್ಕಾಗಲ್ಲ. ಬೋರ್ಡಿಂಗ್ ಪಾಸು, ಸೆಕ್ಯೂರಿಟಿ ಚೆಕ್ಕಿಂಗು ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಅದನ್ನೆಲ್ಲ ಪಾಸ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಒಂದು 3-4 ಅವರ್ಸ್ ಮುಂಚೆನೇ ಇರಬೇಕು ಅವಾಗ. ಪ್ರೆಸೆಂಟು ನಾನು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಇಲ್ಲಿ ಟಿಕೆಟ್ ತಗೊಳ್ಳೋಣ, ಕೊಡ್ತಾರೆಲ್ಲೋ ಗೊತ್ತಿಲ್ಲ ಗೈಸ್. ಬೇಗ ಹೋಗಿ ಕೇಳಿದ್ರೆ ನೋಡೋಣ. ಬನ್ನಿ. ಕಡೂರು ಗಾಡಿ ಇಲ್ಲ, ಮೊದಲನೇ ಇದಲ್ವಾ? ಇದು ಕ್ಯಾಶ್ ಇಲ್ಲ. ಅರಸೀಕೆರೆಗೆ ಹೋಗ್ಬೇಕು, ಅರಸೀಕೆರೆಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲ 1 ಗಂಟೆ ಇದೆಯಲ್ಲ, ಅರಸೀಕೆರೆಯಿಂದ ಸ್ಟಾರ್ಟ್. ಹಾಂ ಅರಸೀಕೆರೆಯಿಂದ ಸ್ಟಾರ್ಟ್ ಆಗೋದು ಈಗ ಟ್ರೈನು. ಒಂದು ದಿವಸ ಹಂಗಾರೆ ಈಗ ಅರಸೀಕೆರೆಗೆ ಟಿಕೆಟ್ ಅಂತ ಹೇಳ್ಬೇಕಾ? ಅರಸೀಕೆರೆಗೆ ಹೆಂಗೆ ಹೋಗ್ತೀರಾ? ಹಂಗಾರೆ ಟ್ರೈನೇ ಇಲ್ವಾ ಇಲ್ಲ ಈಗ? 10 ಗಂಟೆಗೆ ಇದ್ದಿದ್ದು ಹೋಯ್ತು. ಏನು ಹಿಂಗೆ ಟ್ರೈನ್ ಇಲ್ಲ ಅಂತಲ್ಲ? ಯಾವ ಟ್ರೈನ್ ಹುಡ್ಕಕ್ಕಂತ ಟ್ರೈನಿಗೆ 1 ಗಂಟೆ ಟ್ರೈನಿಗೆ ಅಂತ ಬಂದರೆ ಟ್ರೈನೇ ಇಲ್ಲ ಅಂತ ಹೇಳ್ತವ್ರೆ. ತೋ ಏನು ಮಾಡೋದು ಈಗ ಗಾಯ್ಸ್? ಬಸ್ಸಿಗೆ ಹೋಗೋಕ್ಕಂತೂ ಆಗಲ್ಲ ಬಿಡಿ, ಬಸ್ಸಿಗೆ ನಾನು ಹೋಗೋದು ಇಲ್ಲ. ಈಗ ಏನು ಮಾಡೋದು? ಏನಾರೊಂದು
ಯೋಚನೆ ಮಾಡೋಕ್ಕೆ ಏನಕ್ಕಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಬಟ್ ಇವತ್ತು ಟ್ರೈನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ ಹೆಂಗೆ ರೂಢಾಗಿ ಮಾತಾಡ್ತಾರೆ ನೋಡ್ರಿ. ಏನು ಮಾಡೋದು ಏನಾರು ಯೋಚನೆ ಮಾಡ್ಬೇಕು ಈಗ. ಟ್ರೈನು ಗ್ಯಾಸ್ ಇಲ್ಲಿ ನೋಡಿ, ಮೆಜೆಸ್ಟಿಕ್ಕಿಂದ ಟ್ರೈನ್ ಇಲ್ಲ. ಇದು 1 ಗಂಟೆ ಸಿದ್ಧಗಂಗಾ ಸೂಪರ್ ಫಾಸ್ಟ್. ದಿಸ್ ಟ್ರೈನ್ ಈಸ್ ಕ್ಯಾನ್ಸಲ್ಡ್ ಬಿಟ್ವೀನ್ SBC ಆ್ಯಂಡ್ ಆಸ್ ಪಾರ್ಷಿಯಲಿ ಕ್ಯಾನ್ಸಲ್ಡ್ ಅಂತ ಬಂದಿದೆ. ಬಟ್ ಏನಂತಂದರೆ 3 ಗಂಟೆಗೆ ಒಂದಿದೆ ಟ್ರೈನು, ತಾಳಗಪ್ಪ ಇಂಟರ್ಸಿಟಿ ಅಂತ ಎಕ್ಸ್ಪ್ರೆಸ್ಸು. ಅದಕ್ಕೆ ಏನು ಮಾಡೋದು, 3 ಗಂಟೆ ತನಕ ಇಲ್ಲಿ ವೆಯ್ಟ್ ಮಾಡಿದ್ರೆ ಅದು ಸಿಗುತ್ತೆ. ಮತ್ತು ಯಶವಂತಪುರಿಗೆ ಒಂದು ಹಾಕಿ ನೋಡ್ತೀನಿ ತಡ್ರಿ ನಿಮಗೆ. ಯಶವಂತಪುರಿಂದ ಒಂದು ಹಾಕಿದ್ದೀನಿ. ಈ ಟ್ರೈನು ಕ್ಯಾನ್ಸಲ್ ಆಗಿದೆ. ಈಗ ತಾಳಗಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು ಇದೆ 3:12ಕ್ಕೆ ಅಲ್ವಾ. ಈ ಟ್ರೈನಿಗೆ ನಾನೀಗ ಹೋದರೆ ಬೆಸ್ಟು ಗೈಸ್. ಇಲ್ಲಿ ಮೆಜೆಸ್ಟಿಕ್ಕಿಂದ 3 ಗಂಟೆಗೆ ಇದೆ ತಾಳಗುಪ್ಪ ಕಡೂರಿಗೆ. 3:15 ಹೊರಟ್ರೆ 5:45 6 ಗಂಟೆಗೆ ರೀಚ್ ಆಗ್ತೀವಿ ನಾವು ಕಡೂರಿಗೆ. ಸೊ 3 ಗಂಟೆ ತನಕ ಏನು ಮಾಡೋದು, 3 ಗಂಟೆಗೆ ಹತ್ತಿದ್ರೆ 6 ಗಂಟೆಗೆ ರೀಚ್ ಆಗ್ತೀವಿ. ಈಗ 3 ಗಂಟೆ ತನಕ ನಾನು ಏನು ಮಾಡೋದು ಇಲ್ಲಿ ಮೆಜೆಸ್ಟಿಕ್ಕಲ್ಲಿ, ತಲೆ ಓಡ್ತಾ ಇಲ್ಲ ಏನು ಮಾಡೋದಂತ. ಬಟ್ ಮತ್ತೆ ವಾಪಸ್ ರೂಮಿಗೆ ಹೋಗಿದ್ರು ಸರಿ ಹೋಗಲ್ಲ 3 ಗಂಟೆ ತನಕ. ಎಕ್ಸ್ಪ್ಲೋರ್ ಏನಾರು ಮಾಡಿಬಿಡೋಣ ಇಲ್ಲೇ. ಸೊ 3 ಗಂಟೆ ತನಕ ವೆಯ್ಟ್ ಮಾಡ್ಬೇಕು. ಈಗ 10:30 11 ಗಂಟೆ ಆಗ್ತಾ ಬರ್ತದೆ. 11 12 1 2 3 ಇನ್ನೂ 4 ಅವರ್ಸ್ ವೆಯ್ಟ್ ಮಾಡ್ಬೇಕು ನಾನು. ಸೊ ಹಿಂಗೆ ಸರೌಂಡಿಂಗ್ ಎಲ್ಲರೂ ಆ ಕಡೆ ಕಡೆಲ್ಲ ಓಡಾಡ್ಕೊಂಡು ಬರೋಣ. ಗೈಸ್ ಏನು ಗೊತ್ತಾ, ಇವರು ರೆಸ್ಪಾನ್ಸ್ ಸರಿ ಇಲ್ಲ ಗೈಸ್ ಇಲ್ಲಿ ಮೆಜೆಸ್ಟಿಕಲ್ಲಿ. 3 ಗಂಟೆಗೆ ಇದೆ ಆಲ್ರೆಡಿ ಟ್ರೈನು, ನಾನು ನೋಡಿದ್ನಲ್ಲ. ಬಟ್ 1 ಗಂಟೆ ಟ್ರೈನ್ ಇಲ್ಲ. ಬಟ್ ಸ್ಟಿಲ್ ಯಾರು ಹೊರಗಡೆಯಿಂದ ಬರ್ತಾರೆ ಅಂತಂದಾಗ ಅವ್ರಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿದ್ರೆ ಏನು ತೊಂದರೆ ಇಲ್ಲಲ್ಲ. ಟ್ರೈನೇ ಇಲ್ಲ ಅಂತಂದ್ಬಿಟ್ರು. ಹಂಗಂದ್ರು ನಾನು ಸರ್ಚ್ ಮಾಡಿದಾಗ 3 ಗಂಟೆಗಿದೆ. ನಾನು ಹೋಗಿ ಈಗ ಅವ್ರ ಹತ್ರ ಕೇಳಿದೆ, ಸರ್ 3 ಗಂಟೆಗೆ ಇದೆಯಲ್ಲ ಅಂತಂದೆ. 3 ಗಂಟೆಗಿದೆ, ಯಾಕಿಲ್ಲ ಯಾರಿಲ್ಲ ಅಂದಿದ್ದು ಅಂತ ಹೇಳ್ತಾರೆ ಈಗ ಹೋದಾಗ. ಸೊ ಹೆಂಗೆ ನೋಡಿ, ಅವರು ಹೊರಗಡೆ ಅಂತ ಯಾರು ಬರ್ತಾರೆ ಅಂದಾಗ ಅವರಿಗೆ ಈ ಥರ ಕನ್ಫ್ಯೂಷನ್ ಮಾಡಾಕ್ತಾರೆ. ಟ್ರೈನ್ ಇದೆ, ಒಂದು ಲೇಟಾಗಿ ಬರುತ್ತೆ ಅಂತ ಹೇಳಿದ್ರೆ ಅದೊಂದು ಅರ್ಥ. ಸೊ ಕನ್ಫ್ಯೂಷನ್ ಮಾಡಾಕ್ಬಿಟ್ರು. ಬನ್ನಿ ಈಗ ನಾನು ಈ ಕಡೆ ಹೋಗೋಣ. ಈಗ ಇಂಡಿಪೆಂಡೆಂಟಾಗಿ ಜೀವನ ಮಾಡೋದು ಕಲಿಬೇಕು ಗೈಸ್. ಅದು ನನಗೆ ಬರೋಲ್ಲ ಕರೆಕ್ಟಾಗಿ ಆ ಥರ ಎಲ್ಲ. ಸೊ ಒಬ್ಬೊಬ್ಬನೇ ಓಡಾಡಿ ಮಾಡಿಸ್ಕೊಳ್ಳೋದು ಕಲಿಬೇಕು. ನನಗೆ ಏನೇನು ಬರೋಲ್ಲ ಅದನ್ನು ನಾನು ವೀಡಿಯೋ ಮುಖಾಂತರ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಸೊ ಈ ಟ್ರೈನ್ ಬಂದಾಗ ಅದನ್ನು ಒಂದ್ಸರಿ ನನಗೆ ಗೊತ್ತಾಗಲ್ಲ, ಅದನ್ನು ಮಾಡಬೇಕು. ಬಟ್ ಇವರು ಹೇಳಿದ್ದು ನಿಜ, ಬೇಜಾರಾಗಿ ಹೋಗ್ಬಿಡ್ತು. ಟ್ರೈನೇ ಇಲ್ಲ ಅನ್ನೋ ರೇಂಜಿಗೆ ಹೇಳಿದ್ರು. 3 ಗಂಟೆಗಿದೆ 5 ಗಂಟೆಗಿದೆ, ಬಟ್ ಹೇಳೋಕ್ಕೆ ಅವ್ರು ರೆಡಿ ಇಲ್ಲ. ಆದರೆ ಅಲ್ಲಿ ಏನಪ್ಪ, ನಾನು ಪ್ರತಿ ಸಾರಿ ಮನೆಯಿಂದ ಓಡಬೇಕಾದ್ರೆ ಏನು ಮಾಡ್ತಿದ್ದೆ ಅಂದರೆ ಇದು ಟ್ರೈನ್ ಆ್ಯಪ್ ಇದೆಯಲ್ಲ ಅದರಲ್ಲಿ ಚೆಕ್ ಮಾಡಿಬಿಟ್ಟೆ ಓಡ್ತಿದ್ದೆ. ಬಟ್ ಇವತ್ತು ನಾನು ಚೆಕ್ ಮಾಡಿಲ್ಲ. ಹೆಂಗಿದ್ರು 1 ಗಂಟೆಗೆ ಇರುತ್ತಲ್ಲ ಟ್ರೈನು ಅಂತೇಳಿ ಆ ರೀಸನಿಂದ ನಾನು ಚೆಕ್ ಮಾಡಲಿಲ್ಲ. ಚೆಕ್ ಮಾಡ್ದೆಲ್ಲ ಇದ್ದಿದ್ದಕ್ಕೆ ಈ ಥರ ಅನುಭವಿಸ್ತಿದ್ದೀನಿ. ಈಗ 3 ಗಂಟೆ ತನಕ ಓಡಾಡಬೇಕು. ಬಟ್ ಏನು ಗೊತ್ತಾ, 3 ಗಂಟೆ ತನಕ ವೆಯ್ಟ್ ಮಾಡೋಣ, ತೊಂದರೆ ಇಲ್ಲ ಅದಕ್ಕೇನು. ಬಟ್ ಏನೋ ಒಂದು ವಿಷಯ ಹೇಳೋಕ್ಕೆ ಬಂದೆ ಗೈಸ್. ಏನು ತಲೆಗೆ ನೆನಪಾಗ್ತಿಲ್ಲ. ಅದಕ್ಕೆ ಹೇಳೋದು, ನಮ್ಮ ಹತ್ರ ಒಂದು ಆಪ್ಷನ್ ಇದ್ದಾಗ ಅದನ್ನು ಚೆಕ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಕಲಿತೆ ಇವತ್ತು. ಬಟ್ ಏನು ಗೊತ್ತಾ ಖುಷಿ ವಿಚಾರ, ಇಲ್ಲಿ ನೋಡಿ ಫ್ಲೈಓವರಲ್ಲಿ ಏನು ಇಲ್ಲ, ಆರಾಮಾಗಿದೆ ನೋಡಿ, ಎಷ್ಟು ಕ್ಲೀನಾಗಿದೆ ಜಾಗ. ಪ್ರತಿ ಸಾರಿ ಬರ್ಬೇಕಾದ್ರೆ ಯಾರ ಜನಗಳು, ನಾನು ಹೇಳೋದೇ ಬೇಡ, ನಿಮಗೆ ಗೊತ್ತಿರುತ್ತೆ ಮೆಜೆಸ್ಟಿಕ್ ಫ್ಲೈಓವರ್ ಮೇಲೆ ಏನು ನಡೆಯುತ್ತೆ ಅಂತ. ಬಟ್ ಇವತ್ತು ನೋಡಿ ಕ್ಲೀನಾಗಿದೆ, ಆರಾಮಾಗಿ ಎಲ್ಲ ಪೀಸಾಗಿ ನಡ್ಕೊಂಡು ಹೋಗ್ತಿದ್ದಾರೆ ಈ ಜಾಗದಲ್ಲಿ. ತಲೆನೇ ಕೆಡ್ಸ್ಕೊಂಡು, ಬಿಕಾಸ್ ಅಲ್ಲಿ ನೋಡಿ ಪೊಲೀಸ್ ಇದ್ದಾರೆ. ಮತ್ತು ಇಲ್ಲೆಲ್ಲ ಕ್ಲೀನಾಗಿದೆ ಗುರು. ಮುಂಚೆಲ್ಲ ಇಲ್ಲಿ ಯಾರೂ ಇರಲಿಲ್ಲ. ಈಗ ನೋಡಿ ಇಲ್ಲೂ ಪೊಲೀಸು, ಮತ್ತು ಅಲ್ಲೂ 4-5 ಜನ ಪೊಲೀಸ್ ನಿಂತಿದ್ದಾರೆ. ಸೊ ಇದು ಖುಷಿ ವಿಚಾರ ನನಗೆ ಪರ್ಸ್ನಲಿ. ಬಟ್ ಈಗ ನೋಡಿ ಪೊಲೀಸೆಲ್ಲ ಇಲ್ಲೇ ಇದ್ದಾರೆ, ಯಾರಿಗೂ ತೊಂದರೆ ಆಗೋಲ್ಲ, ಏನೂ ಇಲ್ಲ, ಆರಾಮಾಗಿ ಓಡಾಡ್ಕೊಂಡು ಹೋಗ್ಬೋದು. ನನ್ನ ಪಾಡಿಗೆ ನಾನು ಆರಾಮಾಗಿ ವೀಡಿಯೋ ಮಾಡ್ಬೋದು. ಬಟ್ ಇಲ್ಲಿ ವೀಡಿಯೋ ಮಾಡೋಕ್ಕೆ ಆಪ್ಷನ್ನೇ ಇರಲಿಲ್ಲ. ಮುಂಚೆ ದಂಧೆ ಮಾಡ್ತಿದ್ರು ಗೈಸ್. ಕೆಲವು ಯೂಟ್ಯೂಬರ್ಸ್ಗಳೆಲ್ಲ ಹೇಳ್ತಾರಲ್ಲ, ಮೆಜೆಸ್ಟಿಕ್ಕಿಗೆ ಬಂದರೆ ಫ್ಲೈಓವರ್ ಮೇಲೆ ಹೆಣ್ಮಕ್ಳು ಓಡಾಡೋಕೆ ಕಷ್ಟ ಆಗುತ್ತೆ, ಹೆಂಗೆ ಓಡಾಡೋದು ಅಂತೆಲ್ಲ ಹೇಳ್ತಾರಲ್ಲ. ಬಟ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ, ಸತ್ಯ. ಹೆಣ್ಮಕ್ಳೆಲ್ಲ ಓಡಾಡೋಕೆ ಕಷ್ಟ ಆಗೋದು. ಹೆಣ್ಮಕ್ಳಿಗೆ ಅವ್ರು ಏನೂ ತೊಂದರೆನೇ ಕೊಡೋಲ್ಲ. ಗಂಡು ಮಕ್ಳು ಓಡಾಡೋದು ಕಷ್ಟ ಗೈಸ್ ಫ್ಲೈಓವರ್ ಮೇಲೆ. ಪ್ರತಿ ಸರಿ ಗಂಡು ಮಕ್ಕಳಿಗೆ ಹಿಂಸೆ ಕೊಡ್ತಿದ್ದಿದ್ದು. ಬಟ್ ಈಗೆಲ್ಲ ಕ್ಲಿಯರಾಗಿ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಾನು ಸೆಕೆಂಡ್ ಟೈಮು ನಾನು ಈ ಥರ ಫ್ಲೈಓವರ್ ಈ ಥರ ಕ್ಲೀನಾಗಿ ನೀಟಾಗಿ ಒಂದು ಒಳ್ಳೆ ಅಟ್ಮಾಸ್ಫಿಯರಲ್ಲಿ ನೋಡ್ತಿರೋದು ಇವತ್ತೇ ಸೆಕೆಂಡ್ ಟೈಮ್. ಆ್ಯಕ್ಚುಲಿ ಇಷ್ಟು ಕ್ಲೀನಾಗಿದೆ ಅಂದರೆ ರೀಸೆಂಟಾಗಿ ಏನೋ ಇನ್ಸಿಡೆಂಟ್ ನಡೆದಿರುತ್ತೆ 100%. ನಡೀದಲ್ಲೇ ಈ ಥರ ಎಲ್ಲ ಕ್ಲೀನಾಗಿರೋಕ್ಕೆ ಚಾನ್ಸೇ ಇಲ್ಲ. ನಡೆದಾಗ್ಲೇ ಜನಗಳು ಓಡಾಡ್ತಿದ್ರು, ಇಲ್ಲೆಲ್ಲ ನಿಂತ್ಕೊಳ್ತಿದ್ರು. ಇಷ್ಟು ಕ್ಲೀನಾಗಿದೆ ಅಂದರೆ ದೊಡ್ಡದಾಗಿ ಏನೋ ಸೀನ್ ನಡೆದಿದೆ, ಅದಕ್ಕೇ ಎಲ್ಲ ಕ್ಲೀನಾಗಿದೆ. ಸೊ ಗ್ಯಾಸ್ ಎಷ್ಟು ದೂರದಿಂದ ನಡ್ಕೊಂಬಂದೆ. ಇಲ್ಲಿ ನೋಡಿ
ಕ್ಲೋಸ್ ಆಗೈತಿ ಇಲ್ಲಿ. ಯಾಕೋ ಇವತ್ತು ನನ್ನ ಹಣೆ ಬರೋನೇ ಸರಿ ಇಲ್ವಾ ಅಂತ ಗುರು. ಇಲ್ಲಿ ಪಿಜ್ಜಾ ಮತ್ತು ವೆರೈಟಿ ಫುಡ್ಡು ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂತೇಳಿ ಈ ಜಾಗಕ್ಕೆ ಬಂದರೆ ಅಣ್ಣ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟವನೆ. ಮೇ ಬಿ ನಂದು ಇವತ್ತು ಸರಿ ಇಲ್ಲ ಅನಿಸುತ್ತೆ. ಎಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದೀನಿ ಗೊತ್ತಾ? ಯಪ್ಪ, ಸಿಕ್ಕಾಬಿಟ್ಟೆ ದೂರದಿಂದ ನಡ್ಕೊಂಡು ಬಂದಿದ್ದೆ ನಾನು. ಬನ್ನಿ, ಅಲ್ಲಿ ಫುಡ್ ಕೋರ್ಟ್ ಇದೆ, ಫುಡ್ ಕೋರ್ಟ್ ಎಲ್ಲರೂ ಹೋಗಿ ಏನಾದ್ರು ತಿನ್ನೋಣ. ಓಪನ್ ಗೈಸ್, ಈಗ ಏನಂತಂದರೆ ಟ್ರೈನ್ ಬರೋದು ಹೆಂಗಿದ್ರು ಲೇಟ್ ಅಲ್ವಾ, ಹಾಗಾಗಿ ನಾನು ಸುಮಾರು ಒಂದು 1 hour ವೆಯ್ಟ್ ಮಾಡಿದ್ದೀನಿ ಇಲ್ಲೇ. ವೆಯ್ಟ್ ಮಾಡಿ ಈಗ ಮಸಾಲೆ ಪೂರಿ ತಿಂದಾಗ ಆಲ್ಮೋಸ್ಟ್ 1 ಗಂಟೆ ಆಗುತ್ತೆ. ಆಮೇಲೆ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಡೋಣ. ಯಾಕಂದರೆ ಟ್ರೈನ್ ಬರೋದು ಲೇಟ್ ಆಗಿರೋದ್ರಿಂದ ನಾನು ಇಲ್ಲಿ ಬೇರೆ ಆಪ್ಷನ್ ಇದೆ, ಏನಾದ್ರು ಟೈಮ್ ಪಾಸ್ ಮಾಡಲೇಬೇಕು. ಇಲ್ಲಿ ಯಾರೂ ಪರಿಚಯ ಇಲ್ಲ ನನಗೆ. ಪಾನಿಪುರಿ ತಿನ್ನೋಣ, ಮಸಾಲೆ. ಬನ್ನಿ, ಫುಡ್ ಕೋರ್ಟಿನ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಏನೇ ಅನ್ನಿ ಗೈಸ್, ಈ ಪಾನಿಪುರಿ ಮಸಾಲೆ ಪೂರಿ ಇದೆಯಲ್ಲ, ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕೊಡ್ತಾರಲ್ಲ ಆ ರೇಂಜಿಗೆ ಟೇಸ್ಟ್ ಒಂದು ಚೂರು ಇರೋಲ್ಲ. ಶಾಪ್ ಓಪನ್ ಇಲ್ಲ ಅಂತ ಹೇಳಿದ್ನಲ್ಲ, ಈಗ ನೋಡಿ ಶಾಪ್ ಅಲ್ಲಿ ಓಪನ್ ಇದೆ. ಆ ಜಾಗಕ್ಕೆ ಹೋಗ್ಬಿಟ್ಟು ಏನಾದ್ರು ಪಿಜ್ಜಾ ಆರ್ಡ್ರ್ ಮಾಡೋಣ, ಪಿಜ್ಜಾ ತಿನ್ನೋಣ. ಅಂದರೆ ಪಿಜ್ಜಾ ಅಂದರೆ ಕಡಿಮೆ ರೇಟಿನ ಪಿಜ್ಜಾ ಗೈಸ್, ಕಾಸ್ಟ್ಲಿ ಪಿಜ್ಜಾ ಅಲ್ಲ, ಡಾಮಿನೋಸ್ ಪಿಜ್ಜಾ ಅಲ್ಲ, ಲೋಕಲ್ ಪಿಜ್ಜಾ. ಹೋಗಿ ಆರ್ಡ್ರ್ ಮಾಡಿ ತಿನ್ನೋಣ. ಟೈಮ್ ವೇಸ್ಟ್ ಮಾಡೋಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿ ಬರುತ್ತೆ. ಬಂದಿದೆ ನೋಡಿ ಪರಿಸ್ಥಿತಿ. ಬನ್ನಿ ಹೋಗೋಣ. ಬ್ಯಾಗ್ ಇಲ್ಲೇ ಇಟ್ಟೋಗ್ಬಿಟ್ಟಿದೆ. ಲೆಟ್ಸ್ ಗೋ. ಹೆವಿ ಶಬ್ದ ಇಲ್ಲಿ ವೆಹಿಕಲ್ಗಳಿಂದು. ಒಂದೊಂದು ಗಾಡಿನೂ 1 ಸೆಕೆಂಡಿಗೆ 2-3 ಸೆಕೆಂಡಿಗೆ ಒಂದೊಂದು ಹಾರನ್ ಹೊಡಿತಾ ಇರ್ತಾರೆ ಗಾಡಿಯಲ್ಲಿ. ಇದ್ರಲ್ಲಿ 1, 2, 3, 4 ರೋಡ್ ಕ್ರಾಸ್ ಮಾಡೋಕ್ಕೆ ಕಷ್ಟ ಇದೆ ನೋಡಿ. ಬನ್ನಿ, ಹೀಗೆಲ್ಲರ ಏನಾದ್ರು ಈಗ ತಂದು ಓಪನ್ ಮಾಡಿದ್ದಾರೆ. ಮೆನುಲಿ ಏನಿದೆ ಚೆಕ್ ಮಾಡೋಣ. ಚೆಕ್ ಮಾಡಿ ತಿನ್ನೋಣ. ಬೆಳಗ್ಗೆ ಡಯಟಲ್ಲಿ ಫುಡ್ ತಿಂದಿದ್ದಲ್ಲ, ಹಂಗಾಗಿ ಹಸುವಾಗ್ತಿದೆ. ಇಲ್ಲಿ ಏನಾದ್ರು ಟ್ರೈ ಮಾಡೋಣ. ಅಲ್ಲಿ ನೋಡಿ, ನಮ್ಮ ಕಚ್ಚಿ ಡಾಬೆಲಿ ರೆಡಿ ಆಗ್ತಾ ಇದೆ. ಚೀಸ್ ಕಚ್ಚಿ ಡಾಬೆಲಿ ತಗೊಂಡಿದ್ದೀನಿ. ಇದು ಪಿಜ್ಜಾ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಇಲ್ಲಿ ನೋಡಿ ಪಿಜ್ಜಾ ಎಲ್ಲ ಎಕ್ಸ್ಪೆನ್ಸಿವ್ ಇದೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ರೇಟು. 150 ರುಪೀಸ್ ಎಲ್ಲ, ಮಿನಿಮಮ್ 130 ಮೇಲಿಂದ ಇದೆ. ಸೊ ಅಷ್ಟಕ್ಕೊಂದೆಲ್ಲ ಎಕ್ಸ್ಪೆನ್ಸಿವ್ ಜಾಸ್ತಿ ಆಯಿತು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಅಫೋರ್ಡ್ ಮಾಡೋಕ್ಕಾಗಲ್ಲ ನನಗೆ, ನಾನಿರೋದಕ್ಕೆ. ಸೊ ಹಂಗಾಗಿ 50 ರುಪೀಸ್ ಕೊಟ್ಟು ಕಚ್ಚಿ ದಾಬೇಲಿ ತೊಗೊಂಡಿದ್ದೀನಿ. ಬನ್ನಿ, ಕಚ್ಚಿ ದಾಬೇಲಿನ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಸ್ವಲ್ಪ ಲೈಟಾಗಿ ಬಿಸಿ ಐತೆ, ಹುಷಾರಾಗಿ ತಿನ್ನಬೇಕು. ಪರವಾಗಿಲ್ಲ ಕಷ್ಟ ಚೆನ್ನಾಗಿದೆ. ತೀರಾ ಸ್ವೀಟ್ನೆಸ್ ಇಲ್ಲ, ಮೀಡಿಯಮ್ ಸ್ವೀಟು, ಆ್ಯಾವ್ರೇಜು. ಮಜಾ ಇದೆ ತಿನ್ನೋಕ್ಕೆ, ಸೂಪರ್. ಬನ್ನೆಲ್ಲ ಫ್ರೆಶ್ ಅನ್ನಿಸ್ತಾ ಇದೆ. ಚೀಸ್ ಹಾಕಿದ್ದಾರೆ, ಕಡಲೆ ಬೀಜ, ಖಾರ, ಮೆಣಸಿನ್ಕಾಯಿ. ಬನ್ನಂತೂ ಒಳ್ಳೆ ಸಾಫ್ಟ್ ಇದೆ. ಹೊರಗಡೆ ಎಲ್ಲ ಈಗ ತಿನ್ನಲ್ಲ, ಈ ಥರ ಚಾಟ್ಸ್ ಎಲ್ಲ ತಿಂದರೆ ಗೈಸ್ ಟೇಸ್ಟ್ ಇದೆ ಅಂತ 2-3 ತಗೊಂಡು ತಿನ್ನಬಾರ್ದು. ಎಷ್ಟೇ ಟೇಸ್ಟ್ ಇದ್ರೂ ಬಾಯಿಗೆ ರುಚಿ ಕೊಟ್ಟರು ಒಂದನ್ನು ತಿಂದು ಕಂಟ್ರೋಲ್ ಮಾಡ್ಕೊಂಡು ಬರಬೇಕು. ಸೊ ಹಂಗಾಗಿ ನಾನು ಒಂದೇ ತಿಂದು ಆಚೆಗೆ ಬಂದೆ. ಆ್ಯಕ್ಚುಲಿ ಇನ್ನೊಂದು ತಗೊಳ್ಬೇಕಂತ ಆಸೆ ಆಗ್ತಿತ್ತು, ಬಟ್ ಏನಂತಂದರೆ ತಿನ್ನಬಾರ್ದು ಗೈಸ್. ನಮಗೆ ಇಷ್ಟ ಆಯಿತಾ, ತಗೊಂಡ್ವಾ, ಟೇಸ್ಟ್ ಮಾಡಿದ್ವಾ ಅಷ್ಟೇ, ಅದ್ರ ಮೇಲೆ ನೆಕ್ಸ್ಟ್ ತಿನ್ನೋಕ್ಕೆ ಹೋಗಬಾರ್ದು ಗೈಸ್. ಫೈನಲಿ ನಾನು ಟಿಕೆಟ್ ತೊಗೊಂಡು ಬಂದಿದ್ದೀನಿ. ಬಟ್ ಏನಂತಂದರೆ ಇನ್ನೂ ಟೈಮು 1 ಗಂಟೆನೂ ಆಗಿಲ್ಲ, ಇನ್ನೂ 5 ನಿಮಿಷ ಬಾಕಿ ಇದೆ. ನನಗೀಗ 3:15 ಇರೋದ್ರಿಂದ ಅಲ್ಲಿಂದ ನಡ್ಕೊಬಂದು ಟಿಕೆಟ್ ತೊಗೊಂಡು ಈಗ ಹೋಗಿ ಇನ್ನೇನು 2 hours ಅಲ್ಲಿ ವೆಯ್ಟ್ ಮಾಡಬೇಕು ಗೈಸ್. ವೆಯ್ಟ್ ಮಾಡಿಬಿಟ್ಟು 3 ಗಂಟೆಗೆ ಟ್ರೈನ್ ಇರುತ್ತೆ. ನಾನು ಪ್ರಾಬಬ್ಲಿ ಇವತ್ತು ರಶ್ಶು ಟ್ರೈನು ಇರ್ಬೋದು ಅಂತ ನನ್ನ ಪರ್ಸ್ನಲ್ ಅನ್ನಿಸ್ತದೆ. ಯಾಕಂದರೆ 1 ಗಂಟೆ ಟ್ರೈನ್ ಇರಲಿಲ್ಲ, ಆ ಟ್ರೈನಿಗೆ ಈಗ ಅದ್ರ ಬದಲು ಪ್ಯಾಸೆಂಜರ್ಸ್ ಎಲ್ಲ 3 ಗಂಟೆ ಟ್ರೈನಾಗಿ ಹೋಗ್ತಾರೆ. ಆ ರೀಸನ್ನಿಂದ ಟ್ರೈನ್ ಆ್ಯಕ್ಚುಲಿ ರಶ್ ಆಗ್ಬೋದು ನನ್ನ ಕೇಳಾದರೆ. ಸೊ ಏನಾಗುತ್ತೋ ಗೊತ್ತಿಲ್ಲ, ಸೀಟ್ ಸಿಕ್ಕಿದ್ರೆ ಸಾಕು, ಮಲ್ಕೊಂಡು ಹೋಗೋ ಥರ ಆದರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿದೆ ನನಗೆ. ಈ ಬ್ಯಾಗ್ ಎತ್ಕೊಂಡು ಹೆಚ್ಚು ಕಮ್ಮಿ ಇದು 20-25 kg ಬ್ಯಾಗ್ ವೆಯ್ಟ್ ಇದೆ ಇದು. ಆ್ಯಕ್ಚುಲಿ ಇದನ್ನು ಕ್ಯಾರಿ ಮಾಡ್ಕೊಂಡು ಓಡಾಡೋದಿದೆಯಲ್ಲ, ಟೂ ರಿಸ್ಕಿ ಕೆಲಸ. ಸ್ಟ್ರೈನಾಗಿ ಹೋಗ್ಬಿಡುತ್ತೆ ಬೇಗ ನಾವು. ಈಗ ನನಗೆ 9th ಇರೋದು ಪ್ಲ್ಯಾಟ್ಫಾರ್ಮಲ್ಲಿ, 9th ಪ್ಲ್ಯಾಟ್ಫಾರ್ಮಲ್ಲಿ. ಸರಿ ಲೇಟಾಗಿ ಬಂದೆ, ಅರ್ಜೆಂಟಲ್ಲಿ ಬಂದೆ. ಈ ಸಾರಿ ಬೇಗ ಬಂದರೂ ಕಷ್ಟ, ಲೇಟ್ ಬಂದರೂ ಕಷ್ಟ. ನನಗೆ ಕಷ್ಟ ಅನ್ನೋದು ತಪ್ಪಿದ್ದಿಲ್ಲ ನನಗೆ. ಎಲ್ಲ ದೇವರಿಂದ ಇಚ್ಛೆ, ಬಿಟ್ಟಾಕಿ ಅದನ್ನೆಲ್ಲ. ಹೋಯ್ತು, ಮುಗ್ದೋಯ್ತು. 3 ಗಂಟೆ ಟ್ರೈನ್ ಇದೆ, ವೆಯ್ಟ್ ಮಾಡೋಣ, ಬೇರೆ ಆಪ್ಷನ್ ಇಲ್ಲ ನನಗೆ ಗೈಸ್. 10 ಗಂಟೆಗೆ ಹೊರಟೋನು ಮನೆ ಬಿಟ್ಟು. ಈಗ ನನಗೆ ಟ್ರೈನ್ ಸಿಕ್ಕಿದೆ. ಟೈಮಿಗೆ 2 ಗಂಟೆಗೆ ಟ್ರೈನ್ ಬಂದಿರೋದು ಗೈಸ್ ಇಲ್ಲಿಗೆ. ಈ ಟ್ರೈನ್ ಇದೆಯಲ್ಲ ಆಲ್ಮೋಸ್ಟ್ ಈಗ 1 hour ಇಲ್ಲಿ ನಿಲ್ಲುತ್ತೆ ಅನಿಸುತ್ತೆ ನನಗೆ ಕೇಳಿದರೆ. 1 hour ಬಿಟ್ಟು 3 ಗಂಟೆಗೆ ಎಕ್ಸಾಕ್ಟಾಗಿ 3:15 ಅಂತ ತೋರಿಸ್ತಿದ್ದು, ಈಗ 3 ಗಂಟೆಗೆ ಹೋಗುತ್ತೆ ಅಂತ ನೇಮ್ ಇದೆ. ಸೊ ಹಂಗಾಗಿ ಬನ್ನಿ, ನಾನು ಇಲ್ಲಿ ನೋಡಿ ಅಲ್ಲಿ ಕೂತಿದ್ದೆ, ಅಲ್ಲಿ ಸೀಟ್ ತೆಗೆದ್ಬಿಟ್ಟು ಈ ಜಾಗಕ್ಕೆ ಬಂದಿದ್ದೀನಿ ಗುರು. ಯಾವುದೂ ತಾಪತ್ರ ಇಲ್ಲ, ಆರಾಮಾಗಿ ಮಲ್ಕೊಂಡು ಹೋಗ್ಬಿಡ್ಬೋದು ನಾನು ಪೀಸಾಗಿ.
ಟ್ರೈನ್ ನೋಡಿ ಗೈಸ್ ಹೆಂಗಾಗೈತೆ ಇಲ್ಲಿ ನೋಡಿ ಫುಲ್ಲು ರಶ್ ಆಗೋಗ್ಬಿಟ್ಟಿದೆ ಇಲ್ಲಿಂದ ಮತ್ತೆ ಅಲ್ಲಿ ನೋಡಿ ಅಲ್ಲೆಲ್ಲ ಕಂಪ್ಲೀಟಾಗಿ ರಶ್ ಆಗಿಬಿಟ್ಟಿದೆ. ಬಟ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ನೋಡಿ ಇಲ್ಲಿ ಕೂತಿದ್ದೀವಲ್ಲ ಇದಿದೆಯಲ್ಲ ಈ ಪೋರ್ಷನ್ನು ನಾನಿದ್ರು 5.5 5.6 ಇದ್ದೀನಿ. ಇಲ್ಲಿ ಇದಕ್ಕೆ ಈ ಥರ ಬೆಂಡಾಗಿ ಕೂರಬೇಕು. ಇಲ್ಲಿ ಕರೆಕ್ಟಾಗಿ ಕಂಫರ್ಟಬಲ್ ಆಗೇ ಕೂರೋಕ್ಕಾಗಲ್ಲ, ಅಷ್ಟು ಹಿಂಸೆ ಆಗ್ತದೆ. ಸೊ ಸಿಕ್ಕಾಪಟ್ಟೆ ರಶ್ ಇದೆ ಇಲ್ಲಿ ನೋಡಿ. ಕಂಪ್ಲೀಟ್ಲಿ ಈ ಜಾಗ ಎಲ್ಲ ಈ ಜಾಗ ಕವರ್ ಆಗಿ ಅಲ್ಲಿ ನೋಡಿ ಡೋರ್ ಹತ್ರ ಎಲ್ಲ ಜನಗಳು ಕೂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಅಷ್ಟು ರಶ್ ಆಗೋಗ್ಬಿಟ್ಟಿದೆ ಈ ಟ್ರೈನು. ಅಂದರೆ ಟ್ರೈನು ಸಿಗ್ಲಿಲ್ವಲ್ಲ, ಒಂದು ಗಂಟೆ ಟ್ರೈನ್ ಇಲ್ದಿರೋ ರೀಸನಿಂದ ಎಲ್ಲ 3 ಗಂಟೆ ಟ್ರೈನಿಗೆ ಬಂದುಬಿಟ್ಟಿದ್ದಾರೆ. ಇಲ್ಲಿ ಆ ಕಡೆ ನೋಡಿ, ಆ ಕಡೆ ಹೋಗಿಲ್ಲ ಅಷ್ಟೇ, ಸಿಕ್ಕಾಬಿಟ್ಟೆ ಕ್ರೌಡ್ ಇದೆ, ಜನಗಳು ಪ್ಯಾಸೆಂಜರ್ಸ್ ಎಲ್ಲ ಆ ಜಾಗದಲ್ಲಿ ಕೂತಿದ್ದಾರೆ ನೋಡಿ. ನಾನೇನು ಮಾಡಿದೆ ಅಂದರೆ ಬಂದೆ ಅಲ್ಲಿ ಕೂತಿದ್ದೆ ಆ ಪೋರ್ಷನಲ್ಲಿ, ಆ ಜಾಗದಲ್ಲಿ ಕೂತಿ ಅಲ್ಲಿ ಗಾಳಿ ಜಾಸ್ತಿ ಆಗ್ಬೋದು ಅಂತ ಅನ್ನೋ ರೀಸನಿಂದ ಎದ್ದು ಬಂದು ಇಲ್ಲಿ ಬಂದು ಕೂತ್ಕೊಂಡೆ. ಇಲ್ಲಿ ಆರಾಮಾಗಿ ಕೂರ್ಬೋದು ಅಂದ್ಕೊಂಡೆ, ಇಲ್ಲಿ ಬಂದಾಗ ಇಲ್ಲೊಂಥರ ಹಿಂಸೆ. ಇಲ್ಲಿ ಅದು ಕೂತ್ರೆ ನಾವು ಮಲ್ಕೊಂಡೇ ಇರಬೇಕು, ಇಲ್ಲಿ ಕೂರೋಕ್ಕಾಗಲ್ಲ. ಪದೇ ಪದೇ ಕೂತ್ರೆ ಕತ್ತು ಬಗ್ಗಿಸ್ಕೊಂಡು ಕೂರ್ಬೇಕು, ಕತ್ತು ಬಗ್ಸಿದ್ರೆ ಕತ್ತೆಲ್ಲ ನೆಕ್ ಪೇನ್ ಬರುತ್ತೆ. ಹಂಗಾಗಿ ಇಲ್ಲಿ ಕೂತಿದ್ದೆ ಸುಮಾರು ಒಂದು 10 ನಿಮಿಷ ಕೂತೆ. ಅದಾದಮೇಲೆ ನಾನು ಕಂಪ್ಲೀಟ್ ಮಲ್ಕೊಂಡ್ಬಿಟ್ಟೆ ಗೈಸ್. ಮಲ್ಕೊಂಡು ಎದ್ದು ನೋಡ್ತೀನಿ 3:30 4 ಗಂಟೆ ಆಗಿತ್ತು ಟೈಮು. 1 ಅವರ್ ಮಲ್ಕೊಂಡಿದ್ದೆ. ಈಗ ಇಲ್ಲಿ ನೋಡಿ ಇವರೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಜನಗಳು. ಇಷ್ಟೆಲ್ಲ ಆವಾಗಲೇ ಲಾಸ್ಟ್ ಸ್ಟಾಪ್ ಇತ್ತಲ್ಲ, ಲಾಸ್ಟ್ ಸ್ಟಾಪಲ್ಲಿ ಇನ್ನೂ ರಶ್ ಇತ್ತು, ಟ್ರೈನು ರಶ್ ಇದ್ದಿದ್ದು. ಈಗ ಲಾಸ್ಟ್ ಸ್ಟಾಪಲ್ಲಿ ಇಳ್ಕೊಂಬಿಟ್ರೆ ಎಲ್ಲ ಜನ. ಇಳ್ಕೊಂಡಾಗಲೇ ಇಷ್ಟು ರಶ್ ಇದೆ ನೋಡಿ. ಇನ್ನೇನಾದ್ರು ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ, ನನಗೆ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಅಂತೇಳಿ. ಇದೆಲ್ಲ ಬ್ಯಾಗ್ ಇಟ್ಕೊಂಡು ಮಾರ್ನಿಂಗಿಂದ ನಾನು ಕ್ಯಾರಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಹಂಗಾಗಿ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಮಲ್ಕೊಂಡ್ಬಿಟ್ಟಿದ್ನಲ್ಲ. ಆ ರೀಸನ್ನಿಂದ ಇದು ಎಷ್ಟು ಗಂಟೆಗೆ ಹೋಗುತ್ತೆ ಅಂದರೆ ಹೆಚ್ಚು ಕಮ್ಮಿ 6:30 7 ಗಂಟೆ 6:30 ಅನ್ನಂಗೆ ಮನೆ ತನಕ ಇದು ಕಡೂರಿಗೆ ರೀಚ್ ಆಗುತ್ತೆ. ಅಲ್ಲಿಂದ ಬಸ್ ಇಟ್ಕೊಂಡು ನಾನು ಮನೆಗೆ ಹೋಗಬೇಕು. ಜನರಲ್ ಬೋಗಿದು ಇದೆ ಎಕ್ಸ್ಪೀರಿಯನ್ಸ್ ಈ ಥರ ಇರುತ್ತೆ. ನಿಮ್ಗೇನಾದ್ರು ಜನರಲ್ ಬೋಗಿದ್ದು ಮತ್ತು ಚೀಪ್ ಇದು ಜನರಲಿಂದ D3 5-3 ಅಂತ ಏನಾರು ಬರುತ್ತಲ್ಲ, ಅದ್ರದ್ದು ಕಂಪ್ಲೀಟಾಗಿ ಕಂಪ್ಯಾರಿಸನ್ ವೀಡಿಯೋ ಬೇಕಂದರೆ ಕಮೆಂಟ್ ಏನಾದ್ರು ಮಾಡಿ, ಅದನ್ನು ಮಾಡೋಣ ವೀಡಿಯೋ. ಬಟ್ ಪ್ರೆಸೆಂಟ್ ನನ್ನ ಪರಿಸ್ಥಿತಿ ಅಂತೂ ಎಕ್ಕೊಟ್ಟೋಗ್ಬಿಟ್ಟಿದೆ. ತುಂಬ ಕಾಲನ್ನ ಸ್ಟ್ರೈಟಾಗಿ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ, ಸ್ಟ್ರೈಟಾಗಿ ಇಟ್ಕೊಂಡ್ರು ಕಷ್ಟ. ಇಲ್ಲಿ ಇದಿಟ್ಟಿದ್ದಾರೆ, ಕೈಗಳೆಲ್ಲ ಇಲ್ಲಿ ಇಡ್ತಿದ್ದಾರೆ. ಮತ್ತು ಆ ಕಡೆ ಇಡೋಣ ಅಂದರೆ ಅಲ್ಲಿ ಬ್ಯಾಗ್ ಇದೆ, ಅವ್ರು ಬ್ರೋ ಇದ್ದಾರೆ, ಅವ್ರು ಯಾರೋ. ಕಾಲನ್ನ ಸ್ಟ್ರೈಟ್ ನಿಟ್ಕೊಳ್ಳೋಕ್ಕಾಗ್ತದೆ. ನಾನು ಕೂತ್ರೆ ಹಿಂಗೆ ಚಕ್ರ ಬಕ್ಲ ಹಾಕೊಂಡು ಕೂರಬೇಕು. ಫ್ಯಾನು ಅಷ್ಟಿಲ್ಲ, ಫ್ಯಾನ್ ಬಿದ್ದರೆ ಕಾಲಿಗೆ ಮಾತ್ರ ಬೀಳ್ತೈತೆ. ಅರ್ಧ ಸ್ವೆಟ್ಟು ಅರ್ಧ ಗಾಳಿ, ಅನ್ಕಂಫರ್ಟಬಲ್ ಫೀಲ್ ಗುರು. ಶೂಸ್ ಕೆಳಗೆ ಬಿಚ್ಚಬೇಕಾಯ್ತು. ಶೂಸ್ ಕೆಳಗೆ ಬಿಚ್ಚಿದ್ರೆ ಕರೆಕ್ಟ್ ಆಗೋದು. ಶೂಸ್ ಹಾಕ್ಕೊಂಡೇ ಬಂದಿದ್ದೀನಲ್ಲ, ಅದೇ ತಾಪತ್ರೆ ಆಗ್ತಿರೋದು. ಮೇಲೆ ಇಳ್ದೋಗೋಣ ಅಂದರೂ ಆಗ್ತಿಲ್ಲ. ನೀರು ಕುಡಿಬೇಕು ಅನ್ನಿಸ್ತಿದೆ, ಬಟ್ ನೀರು ಕುಡಿಯೋಕೆ ಆಗಲ್ಲ. ಏನಕ್ಕಂದ್ರೆ ನನ್ನ ಹತ್ರ ಆಲ್ಮೋಸ್ಟು 500 ರೂಪೀಸ್ ಇದೆ ಗುರು. ಅಲ್ಲ, ಅಮೌಂಟ್ ಇದೆ, ಬಟ್ ಚೇಂಜ್ ಇಲ್ಲ. 20 ರೂಪೀಸಿಗೆ 500 ರೂಪೀಸ್ ಚೇಂಜ್ ಯಾರೂ ಕೊಡೋಲ್ಲ. ಹಂಗಾಗಿ ಸುಮ್ಮನೆ ಇದನ್ನು ನೀರು ಕುಡಿದಲ್ಲ, ಕೆಳಗೆ ಹೋಗ್ತದೆ. ಬಟ್ ನನಗೆ ಟ್ರಾವೆಲಲ್ಲಿ ಮಸ್ಟ್ ಶುಡ್ ನನಗೆ ನೀರು ಚೆನ್ನಾಗಿರಬೇಕು. ಒಂದು 2 ಲೀಟ್ರಾದ್ರು ಕುಡ್ಬಿಡ್ತೀನಿ ನಾನು. ಹಂಗಾಗಿ ನಾನು ಪ್ರಿಫರ್ ಮಾಡೋದು ಟ್ರೈನ್ ಅದೇ ರೀಸನ್ಗೋಸ್ಕರ, ನೀರು ಜಾಸ್ತಿ ಕುಡಿತೀನಿ ಅನ್ನೋದಕ್ಕೋಸ್ಕರ. ಬಟ್ ಇವತ್ತು ನೋ ವಾಟರ್, ನೋ ಡಿಹೈಡ್ರೇಟ್ ಆಗುತ್ತಾ ಏನೋ ಗೊತ್ತಿಲ್ಲ. ಈ ಥರ ಹಿಂಗೆ ಮಲ್ಕೊಂಡೇ ಹೋಗ್ಬೇಕಿಲ್ಲಿ. ಇದು ನೋಡಿ, ಆ ಪೋರ್ಷನ್ ಇದೆಯಲ್ಲ ನಿಮಗೆ, ಇದು ಮಾತ್ರ ಈ ಪೋರ್ಷನಲ್ಲಿ ಮಾತ್ರ ಹೈಟ್ ಇದೆ. ಇನ್ನು ಬರ್ತಾ 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 ಹಿಂಗಿದೆ ಇದು ಟ್ರೈನು. ಈ ಥರ ಇರೋದ್ರಿಂದ ಹೋಗ್ತಾ ಹಿಂಗೆ ಡೀಪ್ ಆಗುತ್ತೆ. ಮತ್ತು ಈ ಕಡೆ ಹಿಂಗೆ ಬರುತ್ತೆ ಟ್ರೈನ್. ಟೋಟಲಿ ಹಿಂಗಿದೆ. ನೀವು ಈ ಜಾಗದಲ್ಲಿ ಕೂತ್ಕೊಂಡ್ರೆ ನೀವು ಒಂದು ಸ್ವಲ್ಪ ತಲೆ ಎತ್ತಿ ನೀಟಾಗಿ ಕೂರ್ಬೋದು. ಅದೇ ನೀವು ಹಿಂಗೆ ಕೂತ್ಕೊಂಡು 3 ಜನ ಬಂದರೆ ಒಂದು ಕಡೆ, ಒಬ್ಬ ಇಲ್ಲಿ ನೀಟಾಗಿ ಕೂರ್ಬೋದು. ನೀಟಾಗಿ ಸ್ವಲ್ಪ ಕಷ್ಟನೇ. ಮತ್ತು ಇನ್ನೊಬ್ಬ ಈ ಕಡೆ ಕೂರಕ್ಕೆ ಹೋದಾಗ ಅವ್ನು ಏನು ಒಂದು 5 ನಿಮಿಷಕ್ಕೆ ಒಂದು ನೆಕ್ ಪೇನ್ ಬಂದುಬಿಡುತ್ತೆ. ಪೇನ್ ಬಂದಾಗ ಇಳಿದು ಹೋಗ್ಬಿಡ್ತಾರೆ. ಇದೆಲ್ಲ ಪರಿಸ್ಥಿತಿ. ಇದು ಹಿಂಗೆ ಇರೋದು. ಇದು ಹೈಟೇ ಇಲ್ಲ ಈ ಜಾಗ. ಇಲ್ಲಿಂದ ಅಲ್ಲಿ ತನಕನೂ ಹಂಗೆ ಇದೆ. ಸೊ ಹಂಗಾಗಿ ಒಬ್ಬರ ಮೇಲೆ ಒಬ್ಬರು ಬಿಟ್ಟರೆ ಜಾಸ್ತಿ ಕೂರೋಕ್ಕಾಗಲ್ಲ ಈ ಜಾಗದಲ್ಲಿ. ಎಲ್ಲ ಟ್ರೈನಲ್ಲೂ ಹಿಂಗಿರಲ್ಲ, ಈ ಟ್ರೈನಲ್ಲಿ ಮಾತ್ರ ಹಿಂಗಿರೋದು. ಬೇರೆ ಟ್ರೈನಲ್ಲೆಲ್ಲ ಆರಾಮಾಗಿ ಕಂಫರ್ಟಬಲ್ ತಲೆ ಹಿಂಗೆ ಎತ್ಕೊಂಡು ಕೂರ್ಬೋದು. ಬಟ್ ಈ ಟ್ರೈನಲ್ಲಿ ಈ ಥರ ಇದೆ. ಸೊ ಇಷ್ಟ ಇವತ್ತಿನ ವೀಡಿಯೋ ಗೈಸ್. ಮನೆಗೆ ಹೋದ್ಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ ಆಮೇಲೆ ಎಕ್ಸಾಸ್ಟೆಡ್ ಆಗಿದ್ದೀನಿ. ಇಷ್ಟ ಇವತ್ತಿನ ವೀಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಸಿಗ್ತೀನಿ. ಬಾಯ್ ಬಾಯ್. ಅಪ್ಪ ಅಮ್ಮನ ನಾಳೆ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಅದರಲ್ಲಿ ಯಾವ ವ್ಲಾಗಲ್ಲಿ ಸಿಗೋಣ ನಿಮಗೆ, ಸಿಗೋಣ ಅದರಲ್ಲಿ. ಬಾಯ್ ಬಾಯ್.